ಇವತ್ತು ಸಮಸ್ತ ಆಟೋ ರಿಕ್ಷಾ ಚಾಲಕರ ಸಂಘ ವತಿಯಿಂದ ಈ ಒಂದು ಧಾವಸ ಧಾನ್ಯ ಹಂಚುವ ಕಾರ್ಯಕ್ರಮ ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ರು. ಇದು ಒಂದು ಬಹಳ ಯಶಸ್ವಿಯಾಗಿ ನಡೀತು ಶ್ರೀ ಶೇಖರಯ್ಯ ಮಠಪತಿ ಅವರ ಅಧ್ಯಕ್ಷತೆಯಲ್ಲಿ. ಸೊ ನಿರಂತರ ಈ ಒಂದು ಕಾರ್ಯ ಅವರು ಆಟೋ ರಿಕ್ಷಾ ಚಾಲಕರ ಸಲುವಾಗಿ ಅವರು ಶ್ರಮ ಪಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ತಿಂಗಳ ಹಿಂದೆ ಅವ್ರು ನನಗೆ ಹೇಳಿದಾಗ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಹೇಳಿದ್ಕೊಳ್ಳಿ ನಾವು ಎಲ್ಲರೂ ಎಷ್ಟು ಆಟೋ ಚಾಲಕರಿಗೆ ಆಹಾರ ಧಾನ್ಯ ಕಿಟ್ಗಳನ್ನ ಸರ್ ಇವತ್ತು 250 ಕೊಟ್ಟಿದ್ವಿ. ಒಂದು ವಾರದ ಹಿಂದೆ ಒಂದು 200 ಕೊಟ್ಟಿದ್ವಿ. ಆಮೇಲೆ ಇನ್ನೊಂದು ಆಟೋ ರಿಕ್ಷಾ ಚಾಲಕರ ಸಂಘ ಇದೆ, ಶ್ರಮಜೀವಿ ಆಟೋ ಸಂಘ ಅಂತೇಳಿ, ಅಲ್ಲೇ ಒಂದು 250 ಟೋಟಲ್. ಒಂದು ಈಗ ಫ್ರೀ ಮೆಡಿಕಲ್ ಚೆಕಪ್ ಅಂತ ಯಾವಾಗ ಮಾಡ್ತಾ ಇದ್ದೀವಿ ಸರ್? ಇದೇ ತಿಂಗಳ 29 ತಾರೀಕಿಗೆ ರಾಜುಬಾಂಪೇಟೆಯಲ್ಲಿರುವ ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ವಿ. KLE ಅವರ ಸಂಯೋಜಕತ್ವದಲ್ಲಿ ಹಾಗೂ ರಾಷ್ಟ್ರೋತ್ತರ ಬ್ಲಡ್ ಬ್ಯಾಂಕ್ ಅವರ ಒಂದು ಬೆಂಬಲದಲ್ಲಿ ನಾವು ಈ ಒಂದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ದೀವಿ ಸರ್. ಕಳೆದ ಬಾರಿ ಹುಟ್ಟುಹಬ್ಬಕ್ಕಿಂತ ಈ ಬಾರಿ ಹುಟ್ಟುಹಬ್ಬದ ವಿಶೇಷತೆ ಏನೇನಿದೆ? ವಿಶೇಷತೆ ಏನಿಲ್ಲ ಸರ್, ಅದು ಸರ್ವೇ ಸಾಮಾನ್ಯ ನಾವು ವರ್ಷಾಂಗಟ್ಲೆ ಏನು ಸಮಾಜಿಗೆ ಒಂದು ಸೇವೆ ಮಾಡ್ತಿರ್ತೀವಿ ಅದ ನಿಟ್ಟಿನಲ್ಲಿ ಇವು ಕೂಡ ನಡೀತೀವಿ. ಅದರಲ್ಲಿ ಸ್ಪೆಷಲ್ ಏನಂದ್ರೆ ಇದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ವಿ ಮತ್ತು 150 ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಪ್ಲಸ್ ಮಕ್ಕಳಿಗೆ 1000 ಎಕ್ಸಾಮ್ ಕಿಟ್, ಕನ್ನಡ ಮಕ್ಕಳಿಗೆ ಎಕ್ಸಾಮ್ ಕಿಟ್ ಹಾಗೂ ಬ್ಯಾಗ್ ಅನ್ನು ವಿತರಣೆ ಮಾಡಿದ್ವಿ ಈಗಾಗಲೇ. ತಮ್ಮ ಈ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ಕೆ ಯಾವೆಲ್ಲ ರಾಜಕೀಯ ನಾಯಕರು? ಸರ್ ಇದರಲ್ಲಿ ಮುಖ್ಯ ಉದ್ಘಾಟಕರ ಅಂತ ಹೇಳಿ ಬಸವರಾಜ ಹೊರಟ್ಟಿ ಸಾಹೇಬರು ಬರಾಕತ್ತಾರ. ಆಮೇಲೆ ಸ್ಥಳೀಯ ನಮ್ಮ ಜನಪ್ರತಿನಿಧಿ ಅವ್ರು ಬರಾಕತ್ತಾರ, MLA ಸಾಹೇಬರು, ಮತ್ತೆ ಮಹೇಶ್ ಅಣ್ಣ ಟೆಂಗಿಕಾರು, ಅರವಿಂದ್ ಬೆಲ್ಲದವರು, MLC ಆಗಿರೋಂತಹ ನಮ್ಮ ಲಿಂಗರಾಜ್ ಪಾಟೀಲ್ ಅವರು, ನಮ್ಮ ತಂದೆಯವರು ಅಶೋಕ್ ಕಾಟೆ ಅವರು, ನಂತರ M ನಾಗರಾಜ್ ಅವರು, ಜೋಶಿ ಅವರು ಕೂಡ ಆಹ್ವಾನಿದ್ರು. ಅವರು ಒತ್ತಡದಿಂದ ಅವ್ರಿಗೂ ಬರಾಕ್ ಆಗಕತ್ತಿಲ್ಲ. ಬಟ್ KLE ಡೈರೆಕ್ಟರ್ ಅವರು ಬರಾಕತ್ತಾರ, MG ಹಿರೇಮಠ ಅಂತ ಹೇಳಿ ಎಲ್ಲ ಗಣ್ಯರು ಬರ್ತಾರೆ. ಪೂಜ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. ಈ ಶಿಬಿರ ಎಷ್ಟು ದಿನ ನಡೀತದೆ? ಒಂದೇ ದಿವಸ ಸರ್. ಬೆಳಿಗ್ಗೆ 9 ಗಂಟೆ ಪ್ರಾರಂಭವಾಗಿ 5 ಗಂಟೆಗೆ ಇದು ಮುಕ್ತಾಯವಾಗುತ್ತೆ ಸರ್. ಸಾರ್ವಜನಿಕರಲ್ಲಿ ಒಮ್ಮೆ ಮನವಿ ಮಾಡ್ಕೊಂಡ್ರಿ, ಸಮಸ್ತ ಹುಬ್ಬಳ್ಳಿ ಧಾರವಾಡ ಮಹಾಜನತೆಗೆ ಬರುವ 29 ತಾರೀಕು ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಇಟ್ಕೊಂಡಿದ್ವಿ. ಇದರಲ್ಲಿ ಸಮಸ್ತ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಖ್ಯಾತ ವೈದ್ಯರದಿಂದ ಖ್ಯಾತ ಒಂದು KLE ಇನ್ಸ್ಟಿಟ್ಯೂಟ್ ದವರು ಬಂದು ಇದು ಒಂದು ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಿಕ್ಕೆ ಕೊಡ್ತಾರೆ. ನಾನು ಸಮಸ್ತ ಹುಬ್ಬಳ್ಳಿ ಧಾರವಾಡ ಮಹಾಜನತೆಗೆ ಕೇಳುವುದೇನೆಂದ್ರೆ, ತಾವು ಈ ಒಂದು ಶಿಬಿರದ ಒಂದು ಸದುಪಯೋಗ ತಗೊಂಡು ತಾವು ತಮ್ಮ ಆರೋಗ್ಯವೇ ನನಗೆ ದೊಡ್ಡ ಉಡುಗೊರೆ, ತಮ್ಮ ಒಂದು ಆಶೀರ್ವಾದ ನನ್ನ ಶ್ರೀರಕ್ಷೆ ಅಂತ ಹೇಳ್ತಾ ಅವ್ರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇನೆ. ನನ್ನ ಹೆಸರು ವೆಂಕಟೇಶ್ ಕಾಟವಿ. ಇವತ್ತು 7 ಕೋಟಿ ಕನ್ನಡಿಗರಲ್ಲಿ ಒಂದೇ ಒಂದು ಸಿಂಹ ಅಂದ್ರೆ ಅದು ವೆಂಕಟೇಶಣ್ಣ ಕಾಟವಿ ಅವರು. ಯಾಕೆ ಈ ಮಾತನ್ನ ಹೇಳ್ತೀನಂದ್ರೆ, ಇವತ್ತು ಹುಬ್ಬಳ್ಳಿ ಧಾರವಾಡ ಹುಲಿ ನಗರದಲ್ಲಿ ಸುಮಾರು 12 ಲಕ್ಷ ಜನಸಂಖ್ಯೆ ಇದ್ರು ಕೂಡ ಅದರಲ್ಲಿ ಸುಮಾರು ಒಂದು 6 ಲಕ್ಷ ಜನಕ್ಕಾದ್ರೂ ಕೂಡ ಆರೋಗ್ಯ ತಪಾಸಣೆ ಇರ್ಬೋದು, ಇವತ್ತು ಅನ್ನ ಸಂತರ್ಪಣೆ ಇರ್ಬೋದು, ಇವತ್ತು ದಾನ ಧರ್ಮ ಇರ್ಬೋದು. ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಕ್ಕೆ ಅವರು ಅನೇಕ ಬಾರಿ ಮಕ್ಕಳಿಗೆ ಬುಕ್ಸು, ಬ್ಯಾಗು, ಪೆನ್ನುಗಳು ಅನೇಕ ವಿತರಣೆಗಳು ಮಾಡಿದ್ರು ಕೂಡ ಯಾವುದೇ ರೀತಿ ಅವ್ರ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ಬಂದಿಲ್ಲ. ಇವತ್ತು ನಮ್ಮ ಭಾಗ್ಯ, ಇವತ್ತು ನಮ್ಮ ಅವರ ಜನ್ಮದಿನಾಚರಣೆ ಅಂಗವಾಗಿ ಏನು ಆಟೋ ರಿಕ್ಷಾ ಚಾಲಕರಿಗೆ 6 ಕಿಟ್ ಅನ್ನ ನೀಡಿದ್ದಾರೆ. ಆ 6 ಕಿಟ್ ಅಷ್ಟೇ ಅಲ್ಲ, ಇವತ್ತು 29 ತಾರೀಕಿಗೆ ಇವತ್ತು ಆರೋಗ್ಯ ಭಾಗ್ಯ ಅಂತ ಇರ್ಬೋದು, ಇವತ್ತು ಚೆಕಪ್ ಅಂತ ಇರ್ಬೋದು. ಇವತ್ತು ಆಟೋ ರಿಕ್ಷಾ ಚಾಲಕರಿಗೆ ಮಾತ್ರ ಅಲ್ಲ, ಹುಬ್ಬಳ್ಳಿ ಹುಬ್ಬಳ್ಳಿ ನಗರದಲ್ಲಿ ಜಿಲ್ಲಾ ತಾಲೂಕ್ ಗ್ರಾಮದಲ್ಲಿ ಯಾರೇ ಬಂದ್ರು ಕೂಡ ಅವತ್ತು ಫುಲ್ ಫ್ರೀ ಆಗಿರ್ತದೆ. ನಿಮ್ದು ಏನಾದ್ರು ಎಮರ್ಜೆನ್ಸಿ ಅಥವಾ ಏನಾದ್ರು ನಿಮ್ಮ ಕಡೆ ಇವತ್ತು ಕೂಲಿ ಕೆಲಸ ಮಾಡೋರು, ಆಟೋ ಚಾಲಕರು, ಹಮಾಲಿ ಕೆಲಸ ಮಾಡೋರು, ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ನಮ್ಮನ್ನ ಕರೆ ಮಾಡ್ರಿ. ನಾವು ಅವ್ರಿಗೆ ಸಹಾಯ ಸಹಕಾರ ಕೇಳಿ ತಮ್ಮ ಆರೋಗ್ಯ ಬಗ್ಗೆ ನಾವು ತಪಾಸಣೆ ಮಾಡೋದ್ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಮಾಧ್ಯಮದ ಮಿತ್ರರು ಇವತ್ತು ಬಡ ಆಟೋ ರಿಕ್ಷಾ ಚಾಲಕರ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಬಂದು ನಮ್ಮ ಸುದ್ದಿ ಮಾಡೋದಕ್ಕೆ ಅವ್ರು ತುಂಬಾ ಅಭಿನಂದನೆ ಸರ್. ಇವತ್ತು ಬರೀ 250 ಮಂದಿ ಅಲ್ಲ, ನಮಗೆ 2 ಲಕ್ಷ ಜನಕ್ಕೆ ಕೊಟ್ಟಂತ ಖುಷಿಯಾಗಿದೆ. ವೆಂಕಟೇಶ್ ಕಾಟವಿ ಅವ್ರು ಇವತ್ತು ಬರೀ ನಮಗ್ 1 ದಿನಕ್ಕೆ ಕೊಟ್ಟು ನಮ್ಮನ್ನ ಹೋಗ್ತಾರಂತ ಅಲ್ಲ, ಅವರು ಯಾವತ್ತು ನಮಗ ಬಡವರಿಗೆ ಹಿಂಗ ಸಹಾಯ ಬೇಕು ಸರ್ ಅಂತ ಅವ್ರ ಮನಿ ಬಾಗಿಲಿಗೆ ಹೋದಾಗ
ಅವ್ರು ಯಾವತ್ತು ಇಲ್ಲ ಅಂತ ಯಾರಿಗೂ ಕಳ್ಸಿಲ್ಲ. ಆ ತರ ವೆಂಕಟೇಶ್ ಕಾಟೆ ಅವರು ಒಂದನ್ನ ಕಾಮಧೇನು ಇದ್ದಂಗೆ. ಕಾಮಧೇನು ಯಾಕಂತೀವಂದ್ರೆ ದೇವರ ಸ್ವರೂಪ. ಆ ತರ ಮನುಷ್ಯ ಅವ್ರು ಯಾರೇ ಹೋಗ್ಲಿ, ಆಟೋ ಚಾಲಕರು ಹೋಗ್ಲಿ, ಯಾರು ಇವತ್ತು ಬಡತನ ಕುಟುಂಬ ಇದೆ ಅಂತ ನಮ್ಗೆ ಹೇಳಿದ್ರೆ, ಈಗಾಗಲೇ ಹೇಳಿದ್ರು ಅವರು, ನಿನ್ನೆ ಒಂದು ಆಟೋ ಕೊಡ್ಸಿ ಮಹಿಳೆಗೆ ಅಂದ್ರೆ ಅದನ್ನ ಒಂದು ಲಿಸ್ಟ್ ಮಾಡ್ರಿ, ಅದು ಯಾವ ಮಹಿಳೆಯರಿಗೆ ನಿಮ್ಮ ಹತ್ರ ಲೈಸೆನ್ಸ್ ಇದೆ, ಬ್ಯಾಡ್ಜ್ ಇದೆ ಅಂತ ಹೆಣ್ಮಕ್ಳಿಗೆ ನಾವು ನಮ್ ಕಡೆ ಆದ ಸಹಾಯ ಮಾಡ್ತೀವಿ ಅಂತ ಕೂಡ ಈ ಸದ್ಯ ಮಾತು ಕೊಟ್ರು ನಮ್ಗೆ. ಆ ಮಾತಿನ ತಕ್ಕ ನಡ್ಕೊಂತ ವ್ಯಕ್ತಿಯವರು ಇವತ್ತೇನಿದೆ ಅಂದ್ರೆ ವೆಂಕಟೇಶ್ ಕಾಟೆ ಅವರು ಮುಂದುವರುವಂತದಿಂದಲೇ ಮುಂದುವರುವಂತಲ್ಲೇ ಅವರು ಶಾಸಕರಾಗಬೇಕು. ಇಂಥವ್ರು ಮುಂದೆ ಶಾಸಕರಾದ್ರೆ ಬಡ ಕುಟುಂಬದವರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತಾರೆ.